ಕೃಷ್ಣ ಎನ ಬಾರದೆ ಕೇಳಿದಿರಲ್ಲ. ಹೌದು, ಯಾಕ್ರಿ ಕೃಷ್ಣ ಎನ ಬಾರದೆ ಏನಿದು ಸಮಾಚಾರ? NCERT ಪಠ್ಯ ಮತ್ತು ಕೇಸರೀಕರಣದ ವಿವಾದ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ 3. ಎಸ್, ಕನ್ನಡ ಪಠ್ಯಪುಸ್ತಕ ಎಷ್ಟನೇ ಪಠ್ಯಪುಸ್ತಕ ಗೊತ್ತಾ? ಇದು 6ನೇ ತರಗತಿಯ ಪಠ್ಯಪುಸ್ತಕ. ಇಲ್ಲಿ NCERT 6ನೇ ತರಗತಿ ಈ ಪಠ್ಯಪುಸ್ತಕಕ್ಕೆ ಕೃಷ್ಣ ಅಂತ ಹೇಳಲಾಗಿದೆ. ಏನಿದು? ಅದಕ್ಕೂ ಮತ್ತೆ ಈ ಕೇಸರೀಕರಣಕ್ಕೂ ಏನ್ ಸಂಬಂಧ? ದಟ್ ಇಸ್ ದ ನ್ಯೂಸ್. ವಿವಾದದ ಕಿಚ್ಚನ್ನ ಹೊತ್ತಿಸಿದ್ದಾರೆ NCERT 6ನೇ ತರಗತಿಯ ಕೃಷ್ಣ ಪಠ್ಯಪುಸ್ತಕ. ಓಕೆ, ಏನಿದು? ಬಹಳ ವಿಚಿತ್ರವಾಗಿದೆಯಲ್ಲ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. CBSE 6ನೇ ತರಗತಿಗಾಗಿ ಪುಸ್ತಕ ಬಿಡುಗಡೆ ಮಾಡಿದೆ NCERT. ಕನ್ನಡ ಪಠ್ಯಪುಸ್ತಕಕ್ಕೆ ಕೃಷ್ಣ ಎಂಬ ಹೆಸರಿಟ್ಟಿರೋದಕ್ಕೆ ವಿರೋಧ ವ್ಯಕ್ತವಾಗಿದೆ. ಕೃಷ್ಣ ಹೆಸರು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಗೆ ಸಂಬಂಧಪಟ್ಟಿಲ್ಲ. ಯಾಕ್ರಿ ಅದನ್ನು ತಂದಿದ್ದೀರಾ? ಕನ್ನಡದ ವೈಚಾರಿಕ ಪರಂಪರೆ ಮತ್ತು ಸಾಂಸ್ಕೃತಿಕ ಇತಿಹಾಸ ಕಡೆಗಣನೆ ಮಾಡಲಾಗಿದೆ. DCERT ಪ್ರಕಟಿಸಿರುವ ಸವಿ ಕನ್ನಡ, ಸಿರಿ ಕನ್ನಡ, ತಿಳಿ ಕನ್ನಡ ಈ ಪಠ್ಯಪುಸ್ತಕಗಳನ್ನು ಯಾಕೆ ಪರಿಗಣಿಸಿಲ್ಲ ಎಂದು ಮಧು ಬಂಗಾರಪ್ಪ ಟೀಕೆ ಮಾಡಿದ್ದಾರೆ. ಕನ್ನಡದ ಅಸ್ಮಿತೆಗೆ ಧಕ್ಕೆ ತರುವ ರೀತಿಯಲ್ಲಿ ಪಠ್ಯಪುಸ್ತಕ ಇದೆ. NCERT ನಡೆ ವಿರುದ್ಧ ಮಾಜಿ ಮಂತ್ರಿ ಮಧು ಬಂಗಾರಪ್ಪ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಸ್, ಬಹಳ ಇಂಟ್ರೆಸ್ಟಿಂಗ್ ಇದೆಯಲ್ಲ. ಕನ್ನಡ ಪಠ್ಯಪುಸ್ತಕ ರಾಜಕೀಯ ಸಾಂಸ್ಕೃತಿಕ ದಬ್ಬಾಳಿಕೆ. ಪುಸ್ತಕದಲ್ಲಿ ಬರೀ ದೇವರು ಧರ್ಮದ ವಿಚಾರ, ಕನ್ನಡದ ಅಸ್ಮಿತೆಗೆ ಅಪಚಾರ. ಹಾಗಾದ್ರೆ ಕೃಷ್ಣ ಅನ್ನೋ ಹೆಸರನ್ನ ಬಳಸಬಾರ್ದಾ? ಕೃಷ್ಣ ಅಂತ ಅಂದರೆ ಏನರ್ಥ? ಕೃಷ್ಣ ಅಂದರೆ ನಿಜವಾದ ಮೀನಿಂಗು ಆಕರ್ಷಣೆ ಅಂತ, ಆಮೇಲೆ ಕಪ್ಪು ಅಂತ ಅಲ್ವಾ? ಆದರೆ ಕೃಷ್ಣ ಅಂತ ಹೇಳಿದರೆ ಏನಂತೀರಾ? ದೇವ್ರ ಹೆಸರು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಆಯಿತು, ಏನು ಪ್ರಾಬ್ಲಮ್ ಏನು ಅಂತ ಹೇಳುವವರು ಇದ್ದಾರೆ. ಯಾಕ್ರಿ ಇದು ಕೃಷ್ಣ ಅನ್ನೋದು ಎಲ್ಲರಿಗೂ ಸರಿ ಹೋಗುತ್ತಾ? ನಮ್ದೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದ ಸಮಾಜ ಅಲ್ವೇ? ವೈವಿಧ್ಯತೆಯಲ್ಲಿ ಏಕತೆ ಇರುವಂಥ ಸಮಾಜ ಅಲ್ವೇ? ಹಿಂಗಿರುವಾಗ ಈ ಕೃಷ್ಣ ಅನ್ನೋ ಏನು ಆ ಪದ ಬಳಕೆ ಇದೆಯಲ್ಲ, ಅದು ಅಷ್ಟು ಸರಿಯಾಗಿಲ್ಲ, ಇಲ್ಲಿ ಸರಿ ಇಲ್ಲ ಅನ್ನೋದು ಮಧು ಬಂಗಾರಪ್ಪ ಅವರ ವಿಚಾರ. ಎಸ್, ಈಗ ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ. ಇದೇ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಟಾಪ್ ಸ್ಟೋರಿ 3 ಅಲ್ಲಿ ಮುಂದಿನ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಆನ್ ಅಶ್ವವೇಗ ನ್ಯೂಸ್ ಸ್ಕ್ರೀನ್. ಸಮತೋಲನ ಆಹಾರ ಪಾಠದ ಬಗ್ಗೆಯೂ ಭಾರಿ ವಿವಾದ ಎದ್ದಿದೆ. ಮೊಟ್ಟೆ, ಮೀನು, ಮಾಂಸದ ಉಲ್ಲೇಖ ಕೈಬಿಟ್ಟಿರೋದಕ್ಕೆ ಆಕ್ಷೇಪ ಇಲ್ಲಿ ವ್ಯಕ್ತವಾಗಿದೆ. ಕೇವಲ ಸಸ್ಯಾಹಾರ ಉಲ್ಲೇಖಿಸಿರೋದು ಉದ್ದೇಶಪೂರ್ವಕ ನಿರ್ಧಾರ. ರಾಜ್ಯದ ಆಹಾರ ವೈವಿಧ್ಯತೆ ಪಠ್ಯದಲ್ಲಿ ಕಾಣ್ತಾ ಇಲ್ಲ ಅನ್ನುವ ಆಕ್ರೋಶ. ಕೂಡಲೇ ಕೃಷ್ಣ ಪಠ್ಯಪುಸ್ತಕವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಸ್ಥಳೀಯ ಸಂಸ್ಕೃತಿ ಪರಿಚಯಿಸುವ ಪಠ್ಯ ಕೊಡಿಸಬೇಕು ಅನ್ನುವ ಪಟ್ಟು ಜಾಸ್ತಿ ಆಗಿದೆ. ಹೀಗಾಗಿ NCERT ವಿರುದ್ಧ ಮಾಜಿ ಸಚಿವ ಮಧು ಬಂಗಾರಪ್ಪ ರಣರಣ ಅಂತ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮತೋಲನ ಆಹಾರ ತುಂಬಾ ಇಂಪಾರ್ಟೆಂಟ್, ಬ್ಯಾಲೆನ್ಸ್ಡ್ ಫುಡ್, ಆ ಪಾಠದ ಬಗ್ಗೆಯೂ ಕೂಡ ಭಾರಿ ವಿವಾದ ಎದ್ದಿದೆ. ಮೊಟ್ಟೆ, ಮೀನು, ಮಾಂಸದ ಉಲ್ಲೇಖವೇ ಇಲ್ಲ, ಹಾಗಾದ್ರೆ ಆ ಫುಡ್ನ ತೆಗೆದುಕೊಳ್ಬಾರ್ದು ಅಂತನಾ? ಕೇವಲ ಸಸ್ಯಾಹಾರ ಮಾತ್ರ ಉಲ್ಲೇಖಿಸಿರೋದು ಉದ್ದೇಶಪೂರ್ವಕ ನಿರ್ಧಾರ ಅನ್ನುವ ಮಾಹಿತಿ ಇದೆ. ನಿಜ, ಬಹಳ ಆಶ್ಚರ್ಯ ಆಗುತ್ತೆ ಈ ಥರದ ರಾಜಕಾರಣದ ಪಟ್ಟುಗಳನ್ನು, ದೃಷ್ಟಿಕೋನಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತುಂಬೋದಿದೆಯಲ್ಲ. ಇಟ್ ಕೆನಾಟ್ ಬಿ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಎಕ್ಸೆಪ್ಟೆಡ್. ಇದನ್ನು ನಿರೀಕ್ಷೆ ಕೂಡ ಮಾಡಲಿಕ್ಕಾಗಲ್ಲ, ಸ್ವೀಕರಿಸೋಕ್ಕೂ ಕೂಡ ಆಗಲ್ಲ. ಹಾಗಾಗಿ ಏನು ಮಾಡಬೇಕು? ವಿದ್ಯಾರ್ಥಿಗಳಿಗೆ ಸ್ಥಳೀಯ ಸಂಸ್ಕೃತಿಯನ್ನು ಪರಿಚಯಿಸುವ ಆ ಒಂದು ಪಠ್ಯ ಕೊಡಿಸೋಕೆ ಈಗ ಪಟ್ಟನ್ನು ಹಿಡಿತಾ ಇದ್ದಾರೆ. ಹಾಗಾದರೆ ಇದನ್ನು ಹೆಂಗೆ ನೋಡಬೇಕು? ಒಂದು ಸಮಾಜ ಅಂತ ಹೇಳಿದಾಗ ಎಲ್ಲ ಆಹಾರ ಪದ್ಧತಿಗಳನ್ನು ರೂಢಿಸಿಕೊಂಡಿರುವವರು ಇದ್ದಾರೆ. ಆದರೆ ಮೊಟ್ಟೆ ಬಗ್ಗೆ ಇಲ್ಲ, ಮೀನಿನ ಬಗ್ಗೆ ಇಲ್ಲ, ಮಾಂಸದ ಬಗ್ಗೆ ಇಲ್ಲ, ಬರೀ ಸಸ್ಯಾಹಾರದ ಬಗ್ಗೆ ಇರೋದು ಸಹಜವಾಗೇ ಒಂದು ಆಲೋಚನೆ ಬಂದೇ ಬರುತ್ತೆ. ಮಧು ಬಂಗಾರಪ್ಪ ಅವರು ಅದನ್ನು
ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದು ದೊಡ್ಡ ಮಟ್ಟದ ಒಂದು ಏನು ಚರ್ಚೆಗೆ ಕಾರಣ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಎಸ್, ಈಗ ಏನಂತ ಇದಕ್ಕೆ ಸಮಜಾಯಿಷಿ ಕೊಡ್ತಾ ಇದ್ದಾರೆ ಅಥವಾ ಈ ಕೃಷ್ಣ ಅನ್ನುವ ಪದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಎಸ್, ಲೆಟ್ಸ್ ಮೂವಿಂಗ್ ಆನ್. ಕೃಷ್ಣ ಅಂದ್ರೆ ನದಿ, ಧರ್ಮ ಅಲ್ಲ. ಈ ವಿವಾದಕ್ಕೆ NCERT ಕೊಡ್ತಾ ಇರುವಂತಹ ಸ್ಪಷ್ಟನೆ. ಹಿಂದಿ ಪಠ್ಯಪುಸ್ತಕಕ್ಕೆ ಗಂಗಾ, ಇಂಗ್ಲಿಷ್ ಪಠ್ಯಪುಸ್ತಕಕ್ಕೆ ಕಾವೇರಿ, ಉರ್ದು ಪಠ್ಯಪುಸ್ತಕಕ್ಕೆ ಜಮುನಾ ಎಂದು ಹೆಸರಿಡಲಾಗಿದೆ. ಓಕೆ, ಅದೇ ರೀತಿ ಕನ್ನಡ ಪಠ್ಯಪುಸ್ತಕಕ್ಕೆ ಕೃಷ್ಣ ಅಂತ ನಾಮಕರಣ ಮಾಡಲಾಗಿದೆ. ಓಕೆ, ಕೃಷ್ಣಾ ನದಿಗೆ ಕರ್ನಾಟಕದ ಸಂಸ್ಕೃತಿ ಮತ್ತು ಭೌಗೋಳಿಕತೆಯ ನಂಟಿದೆ, ಹಾಗಾಗಿ ಕನ್ನಡಕ್ಕೆ ನಾವು ಕೃಷ್ಣ ಅಂತ ಹೆಸರಿಟ್ಟಿದ್ದೀವಿ. ಆಹಾರದ ಬಗ್ಗೆಯೂ ಕೂಡ ಸ್ಪಷ್ಟನೆ ಕೊಟ್ಟಿದೆ NCERT ಬೋರ್ಡ್. ಹಾಲು, ಹಸಿರು ತರಕಾರಿಗಳು, ಹಣ್ಣುಗಳ ಮಹತ್ವದ ಬಗ್ಗೆ ಪಾಠವನ್ನು ಕೂಡ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ಆಹಾರದ ಬಗ್ಗೆ ಅರಿವು ಮೂಡಿಸಿದ್ದೇವೆ, ಯಾವುದೇ ತಪ್ಪಾಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಯಾವುದು? NCERT ಬೋರ್ಡ್. ಒಂದು, ಕೃಷ್ಣ ಅನ್ನುವ ಆ ಹೆಸರೇ ಸರಿ ಇಲ್ಲ, ಅದು ಕನ್ನಡಕ್ಕೆ ಸಂಬಂಧಪಟ್ಟಂಥದ್ದಲ್ಲ. ನೀವು ಹೆಂಗ್ರಿ ಕನ್ನಡ ಪಠ್ಯಪುಸ್ತಕಕ್ಕೆ ಕೃಷ್ಣ ಅಂತ ಹೆಸರಿಡ್ತೀರಿ ಅನ್ನೋದು ಒಂದು ವಾದ. ಕರೆಕ್ಟ್. ಇನ್ನೊಂದು, ಸಮತೋಲನದ ಆಹಾರದ ಬಗ್ಗೆ. ಇಲ್ಲಿ ಸಮತೋಲನ ಆಹಾರದ ಬಗ್ಗೆ ಪ್ರಸ್ತಾಪವೇ ಇಲ್ಲ. ಸುಮ್ಮನೆ ಈಗ ಯಾವುದೋ ಸಸ್ಯಾಹಾರದ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀರಿ. ಯಾಕೆ ಬೇರೆ ಆಹಾರ ಪದ್ಧತಿ ಇರುವವರಿಗೆ ಬರೀ ಸಸ್ಯಾಹಾರದ ಬಗ್ಗೆ ಹೇಳಿದರೆ ಏನು ಲಾಭ ಆಗುತ್ತೆ, ಏನು ಪ್ರಯೋಜನ ಆಗುತ್ತೆ? ನೀವು ಏನು ಮೆಸೇಜ್ ಕೊಡೋಕೆ ಹೊರಟಿದ್ದೀರಿ? ಇದು ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇರುವಂಥ ಪಾಠ, ಇದು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇರುವಂಥ ಪ್ರಶ್ನೆ. ಶಿಕ್ಷಣ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಂಥ ನಿಕಟಪೂರ್ವ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು ಈ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ದಬ್ಬಾಳಿಕೆ ಪುಸ್ತಕದಲ್ಲಿ ಬರೀ ದೇವರು ಧರ್ಮದ ವಿಚಾರ ಇದೆ, ಕನ್ನಡದ ಒಂದು ಅಸ್ಮಿತೆಗೆ ಅಪಚಾರ ಆಗಿದೆ, ಕರ್ನಾಟಕದಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತಲ್ವಾ, ಇದೆಲ್ಲ ಏನು ವಿಚಾರ ಅನ್ನೋದು ಸದ್ಯಕ್ಕೆ ಒಂದಿಷ್ಟು ಗೊಂದಲ ಮೂಡಿಸಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸುಪ್ರೀತ್, ಶಿಕ್ಷಣ ತಜ್ಞರು, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಪ್ರೀತ್ ಅವರೇ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ ಸರ್? ನಮಸ್ಕಾರ ರಾಘವ್ಜಿ, ನಮಸ್ಕಾರ. ಸುಪ್ರೀತ್ ಸರ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇಷ್ಟೆಲ್ಲ ಚರ್ಚೆ ಮಾಡುವಂಥ ಒಂದು ಅನಿವಾರ್ಯತೆ ಇದೆಯಲ್ಲ, ಅದು ಫಾರ್ಚುನೇಟಾ ಅನ್ಫಾರ್ಚುನೇಟಾ ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬರೀ ರಾಜಕಾರಣವೇ ಆಗ್ಬಿಟ್ರೆ ಮಕ್ಕಳು ಇದನ್ನ ಹೆಂಗ್ ನೋಡ್ಬೇಕು ಅನ್ನೋದು ಒಂದು ವಿಚಾರ. ಮುಂಚೆನೆ ಸಾರಿ, ಎಸ್, ಮುಗ್ಸಕ್ ಮುಂಚೆನೆ ಕೇಳ್ತೀನಿ ಅಥವಾ ಹೇಳ್ತೀನಿ, ಇಟ್ ಇಸ್ ಹೈಲಿ ಅನ್ಫಾರ್ಚುನೇಟ್. ಹೈಲಿ ಅನ್ಫಾರ್ಚುನೇಟ್, ರೈಟ್ಲಿ ಯು ಸೆಡ್ ಅನ್ಸುತ್ತೆ. ನಾನು ಮೊದ್ಲಿಂದನೂ ಕೂಡ ರಾಜಕಾರಣಿಗಳಿಗೆ ಮತ್ತು ಈ ರಾಜಕೀಯದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜನಗಳಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಮಕ್ಕಳ ಏನು ಈ ವಿದ್ಯಾ ಇಲಾಖೆಗೆ ಸಂಬಂಧಪಟ್ಟಂಗೆ ನಿಜವಾಗ್ಲೂ ಮಂತ್ರಿಗಳು ಅನ್ನೋರು ಇರಲೇಬಾರ್ದು. ರಿಯಲಿ ಸರ್, ಇದು ಪೊಲಿಟಿಕಲ್ ಲೀಡರ್ಸ್ ಶುಡ್ ಇಂಟರ್ಫಿಯರ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಟು ದಿ ಸೆಕ್ಟರ್ ಆಫ್ ಎಜುಕೇಶನಲ್ ಡಿವಿಷನ್. ವೆರಿ ಟ್ರೂ ಸರ್, ಕರೆಕ್ಟ್. ಸಿ, ಮಕ್ಕಳಲ್ಲಿ ಸಣ್ಣ ವಯಸ್ಸಿಂದಾನೆ ಏನು ಕೃಷ್ಣ, ರಾಮ, ರಹೀಮನ್ ನೀಡಿ, ಪೈಗಂಬರ್ ನೀಡಿ, ಯಾಕೆ ಇವೆಲ್ಲ? ಲೆಟ್ ಇಟ್ ಬಿ. ಆಯ್ತು, ಈಗ ಕೃಷ್ಣ ಅಂತ ಇಟ್ಟಿದ್ದಾರೆ, ಏನ್ ತಪ್ಪೇನು ಅಲ್ವಾ? ತಪ್ಪೇನು? ಹೌದು ಸರ್. ಈಗ ಅದು ಒಂದು ವಿಚಾರ, ಬರೀ ಅದು ಒಂದೇ ಆಗಿದ್ರೆ ಹೌದು ಅನ್ಬೋದಾಗಿತ್ತು. ಲೇಬಲ್ ಮಾತ್ರ ಹಂಗಿದೆ, ಒಳಗಡೆ ಒಳ್ಳೆ ಕಂಟೆಂಟೇ ಇದೆ ಅಂತ ಅನ್ನೋದಾದ್ರೆ ಒಂದು ವಿಚಾರ. ಆದ್ರೆ ಇನ್ನು ಮತ್ತೊಂದು ಪ್ರಸ್ತಾಪ ಕೂಡ ಆಗ್ತಾ ಇದೆ. ಸಮತೋಲನದ ಆಹಾರ ಅಂತ ಬಂದಾಗ ಅದರಲ್ಲಿ ಮೀನು, ಮಾಂಸ, ಮೊಟ್ಟೆ ಬಗ್ಗೆ ಪ್ರಸ್ತಾಪವೇ ಇಲ್ಲ, ಬರೀ ಸಸ್ಯಾಹಾರದ ಬಗ್ಗೆ ಮಾತ್ರ ಇದೆ. ಇದು ಉದ್ದೇಶ ಪೂರ್ವಕ ಹುನ್ನಾರ ಅನ್ನೋದು ಮಧು ಬಂಗಾರಪ್ಪ ಅವರ ಒಂದು ಏನು ಅವರ ಅಲಿಗೇಷನ್. ಬಹುಶಃ ಮಧು ಬಂಗಾರಪ್ಪನವರು ಅವ್ರಿಗೊಂದು ಸಣ್ಣ ಸಜೆಷನ್. ನಾನು ಪೊಲಿಟಿಷಿಯನ್ ಅಲ್ಲ, ನಾನು ಒಬ್ಬ ಅಕಾಡೆಮಿಷಿಯನ್. ಅವ್ರಿಗೆ ಒಂದು ಸಣ್ಣ ಸಜೆಷನ್ ಕೊಡ್ತೇನೆ. ಗಾಂಧೀಜಿದು ಒಂದಷ್ಟು ಟೈಟಲ್ಸ್ ಅನ್ನ ತಾವು ಅವ್ರ ಹೇಳಿಕೆಗಳನ್ನ, ಹಳೆ ಹೇಳಿಕೆಗಳನ್ನ ಅವ್ರಿಗೆ ಅವರು ಇನ್ ಕೇಸ್ ಯಾವ್ದಾದ್ರು ಒಂದಷ್ಟು ಅವ್ರ ಕೋಟ್ಸ್ ಗಳನ್ನ ಓದ್ತಾ ಬಂದ್ರೆ, ಹ್ಯೂಮನ್ ಬೀಯಿಂಗ್ ಹ್ಯಾಪನ್ಸ್ ಟು ಬಿ ವೆಜಿಟೇರಿಯನ್ ಅನ್ನೋದ್ರ ಬಗ್ಗೆ ಒಂದು ಪುಸ್ತಕನೇ ಉಲ್ಲೇಖ ಮಾಡಿಟ್ಟಿದ್ದಾರೆ. ಗಾಂಧಿಯನ್ನ ಇವರು ಫಾಲೋ ಮಾಡೋದಾದ್ರೆ ಅದೇನ್ ತಪ್ಪಲ್ವಲ್ಲ? ಓಕೆ, ಇದು ಗಾಂಧಿಯನ್ನ ಅಲ್ಲ ಸರ್. ಈಗ ಗಾಂಧಿ ಅವರಿಗೂ ಇದಕ್ಕೂ ಸಂಬಂಧ ಹೋಲಿಕೆ ಮಾಡಬಹುದಾ? ಯಾವುದೇ ವೈದ್ಯರನ್ನ ಕೇಳಿದ್ರು, ಹೌದು, ಹ್ಯೂಮನ್ ಬೀಯಿಂಗ್ಸ್ ಅವರ ಏನು
ಅವರ ಹಲ್ಲಿನ ಆಕಾರ ಇರ್ಬೋದು, ಮತ್ತೊಂದಿರ್ಬೋದು, ಅವೆಲ್ಲವೂ ಕೂಡ ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂಗೆ ಇದೆ. ಎನಿವೇರ್ ಎನಿ ಡಾಕ್ಟರ್ಸ್ ಆರ್ ಆಸ್ಕ್ಡ್, ಎಲ್ಲರೂ ಕೂಡ ಏನ್ ಹೇಳ್ತಾರೆ, ವೆಜಿಟೇರಿಯನ್ ಇಸ್ ಎ ಗುಡ್ ಫುಡ್ ಅಂತ ಹೇಳ್ತಾರೆ. ಹಾಗಂತ ಹೇಳಿ ಎಲ್ಲೋ ಒಂದ್ ಕಡೆ ಅದನ್ನ ಏನೋ ಅದು ತಪ್ಪು ಇದ್ ಮಾಡಬಾರ್ದು, ಅದನ್ನ ಹೈಲೈಟ್ ಮಾಡಿ ಎಲ್ಲೋ ಬಹುಶಃ ಇದನ್ನ ಪ್ರಾಬಬ್ಲಿ ಹಿ ವಾಂಟೆಡ್ ಟು ಯೂಸ್ ಇಟ್ ಫಾರ್ ಪೊಲಿಟಿಕಲ್ ಪರ್ಪಸ್ ಅಂತ ನನ್ಗೆಲ್ಲ. ಅಲ್ಲ, ಈಗ ಅಫ್ಕೋರ್ಸ್ ಸರ್, ಅದು ಇಟ್ಸ್ ವಿಸಿಬಲ್ ವೆರಿ ಮಚ್, ಅದು ಬೇರೆ. ಆದ್ರೆ ನಾನ್ ನಿಮಗ್ ಕೇಳ್ತಾ ಇದ್ದೀನಿ ಒಬ್ಬ ಶಿಕ್ಷಣ ತಜ್ಞರಾಗಿ, ಈಗ ನೀವು ಬಹಳಷ್ಟು ಪಠ್ಯ ಪುಸ್ತಕಗಳನ್ನು ನೋಡಿರ್ತೀರಿ, ಆಮೇಲೆ ಈ ಜನರೇಷನ್ ಹೇಗೆ ಸ್ವೀಕರಿಸುತ್ತೆ ಅನ್ನೋದು ಕೂಡ ನಿಮಗೆ ಪಕ್ಕ ಅರಿವಿರುತ್ತೆ. ಈಗ ನಾನ್ ಕೇಳೋ ಪ್ರಶ್ನೆ, ಮೊಟ್ಟೆ, ಮಾಂಸ ಮತ್ತೆ ಮೀನು ಈ ವಿಚಾರಕ್ಕೆ ಸಂಬಂಧಪಟ್ಟ ಪ್ರಸ್ತಾಪ ಮಾಡದೇ ಇರೋದು ಉದ್ದೇಶಪೂರ್ವಕ ಆಗಿದ್ರೆ ಅದು ಕೂಡ ತಪ್ಪಲ್ವಾ? ಹೌದು, ಈಗ ಉದ್ದೇಶ ಪೂರ್ವಕವಾಗಿ ಆಗಿದ್ರೆ ಅದು ತಪ್ಪು. ಅದನ್ನು ಇನ್ಕ್ಲೂಡ್ ಮಾಡಿ ಅಂತ ಫಸ್ಟ್ ಇವ್ರು ಪತ್ರ ಬರೆದು ಆಮೇಲೆ ಗಲಾಟೆ ಮಾಡ್ಲಿ, ಗಲಾಟೆ ಮಾಡಿ ಪತ್ರ ಬರೀರಿ. ಓಕೆ ಓಕೆ. NCERT ಅವ್ರಿಗೆ, DSCERT ಅವ್ರಿಗೆ ಇವರು ಈಗ ಅಟ್ ಪ್ರೆಸೆಂಟ್ ಮಾಜಿ ಮಂತ್ರಿಗಳು, ಮಾಜಿ ವಿದ್ಯಾಮಂತ್ರಿಗಳು, ನೋಡಿ ಇಂಥದ್ದೆಲ್ಲ ಬಿಟ್ಟು ಹೋಗಿದೆ, ಕರ್ನಾಟಕ ನನ್ನ ಕ್ಷೇತ್ರ, ನನ್ನ ತಾಯಿನಾಡು, ಇಂಥದ್ದೆಲ್ಲ ನಾನು ಕಂಡಿದ್ದೇನೆ. ಪ್ರಪ್ರಥಮವಾಗಿ ಇವರು ಕೂತ್ಕೊಂಡು NCERTಗೋ DSCERT ಮುಖಾಂತರ ಈಗ ಏನ್ ಹೇಳಿದಾರಲ್ಲ ಅದ್ರಲ್ಲಿ ಇವ್ರು ಪ್ರಪ್ರಥಮವಾಗಿ ಒಂದು ಪತ್ರ ಬರೀಲಿ. ಆ ಪತ್ರಕ್ಕೆ ಉತ್ತರ ಏನ್ ಬರುತ್ತೆ ಅಂತ ನೋಡ್ಕೊಂಡು, ಅಕಸ್ಮಾತ್ ಅವರು ಉತ್ತರದಲ್ಲಿ ಆಯ್ತು ಮುಂದಿನ ಸರ್ತಿ ನಾವು ಸೇರಿಸ್ತೇವೆ ಅಂತಾನೋ. ಈಗ ಏನಾಗುತ್ತೆ, NCERT ಸಿಲೆಬಸ್ ಎಂಟೈರ್ ಕಂಟ್ರಿ ನೋಡ್ಕೊಂಡು ಯಾರೋ ಒಬ್ರು ಬರಿತಾ ಹೋಗ್ತಾರೆ, ಅದನ್ನ ಟ್ರಾನ್ಸ್ಲೇಷನ್ ಮಾಡಿ ಇಟ್ಬಿಡ್ತಾರೆ. ಈಗಂತೂ ಆ ಟ್ರಾನ್ಸ್ಲೇಷನ್ ಬರುವಂತ ಸಂದರ್ಭದಲ್ಲಿ ಈಗ ಗೂಗಲ್ ಟ್ರಾನ್ಸ್ಲೇಷನ್, ಚಾಟ್ GPT ಟ್ರಾನ್ಸ್ಲೇಷನ್, ಹೀಗೆಲ್ಲ ಟೆಕ್ಸ್ಟ್ ಬುಕ್ ಗಳು ಬರಿತಾ ಹೋಗ್ಬಿಡ್ತಾ ಇದಾರೆ. ಆ ತರದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ತಿದ್ಕೊಳ್ಳಿ NCERTನೂ ಕೂಡ, ಇನ್ ಕೇಸ್ ಏನಾರ ಅದನ್ನ ಪರ್ಪಸ್ ಆಗಿ ಮಾಡಿದ್ರೆ. ಬಟ್ ಅದನ್ನ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈಗ ಮಂತ್ರಿಮಂಡಲದ ವಿಸ್ತರಣೆ ಆಗುವಂತ ಸಂದರ್ಭದಲ್ಲಿ ಇದು ಯಾವ್ದೋ ಒಂದು ಚಕಾರಾತ್ಮಕವಾಗಿ ಎತ್ಕೊಂಡು ಹೈಲೈಟ್ ಮಕ್ಕಳ ಪುಸ್ತಕದ ವಿಷಯದಲ್ಲಿ ಇವರ ಪೊಲಿಟಿಕಲ್ ಸ್ಟ್ರಾಟಜಿಯನ್ನ ಬೇಯಿಸ್ಕೊಳ್ಳೋದು ಐ ಡೋಂಟ್ ಥಿಂಕ್. ಇಲ್ಲ, ನಿಜ, ಅಕ್ಷಮ್ಯ ಸರ್. ಅಲ್ಲ, ಆದ್ರೆ ಇದು ದಿನಗಳಿದಂತೆ ಜೀವನ ಮುಗಿಯೋವರೆಗೂ ಕೂಡ ಬರೀ ಬೇಡ್ಕೊಳ್ಳೋದೇ ಆಗ್ತಾ ಇದೆಯಲ್ಲ. ಅಂದ್ರೆ ಈ ವ್ಯವಸ್ಥೆಗೆ ಶಾಶ್ವತ ಪರಿಹಾರ ಅನ್ನೋದು ಇಲ್ವಾ ಅನ್ನೋ ಒಂದು ಪಾಯಿಂಟ್ ಕೂಡ ಬಂದು ಹೋಗುತ್ತೆ. ಪರಿಹಾರ ಅಂದ್ರೆ ನೋಡಿ, ನಾನ್ ಮೊದ್ಲಿಂದಾನು ಕೂಡ ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ, ಈ ಎಜುಕೇಶನ್ ಸೆಕ್ಟರ್ಗೆ ದಯವಿಟ್ಟು ಒಂದು ಕಮಿಷನ್ ಅಂತ ಮಾಡ್ಲಿ. ದೇರ್ ನಾಟ್ ಬಿ ಎನಿ ಪೊಲಿಟಿಕಲ್ ಮಿನಿಸ್ಟರ್ಸ್ ಇನ್ವಾಲ್ವ್ಡ್ ವಿತ್ ದಿಸ್. ಏನಂದ್ರೆ ಪ್ರತಿ ಸರ್ತಿನೂ ಏನ್ ಮಾಡ್ತಾರೆ, ಈ ಪಾರ್ಟಿ ಅವ್ರು ಬಂದಾಗ ಇನ್ನೇನೋ ಒಂದಿಷ್ಟು ತುರುಕ್ತಾರೆ, ಇನ್ನೊಬ್ರು ಬಂದಾಗ ಈ ತುರ್ಕಿರೋದನ್ನೆಲ್ಲ ಆಚೆ ಕಿತ್ತಾಕಿ ಇನ್ನೊಂದಷ್ಟು ಅವ್ರದ್ದೇನೋ ತುರುಕ್ತಾರೆ. ಈ ತರ ಮಾಡಿ ಮಾಡಿ ಮಕ್ಕಳಿಗೆ ಯಾವ್ದೋ ಒಂದ್ ಸೀರೀಸ್ ಓದ್ತಾ ಇರ್ತಾರೆ, ಎಲ್ಲ ಹಿಸ್ಟ್ರಿನ ಅರ್ಧಂಬರ್ಧ ಕಲಿಸ್ತಾ ಇರೋದಂತ. ಈಗ ಓದ್ಕೊಂಡ್ ಬಂದಿದೀವಿ ನಾವು, ನೀವೆಲ್ಲ ಓದ್ಕೊಂಡು ಚೆನ್ನಾಗಿ ಎಲ್ಲರ ಬಗ್ಗೆನೂ ಓದ್ಕೊಳ್ತಾ ಬಂದಿದ್ದೀವಿ. ಆಮೇಲೆ ಕೊನೆಗೆ ಈಗ ಯಾವ್ದೋ ಒಂದ್ ಹಂತ ಮುಟ್ಟಿದಾಗ, ಆ ಹಂತ ಮುಟ್ಟಿದಾಗ ಆ ವ್ಯಕ್ತಿ ಅಥವಾ ಆ ಸ್ಟೂಡೆಂಟ್ ಹಿ ವಿಲ್ ಹ್ಯಾವ್ ಎ ಚಾಯ್ಸ್, ನಾನು ಯಾವ್ದನ್ನ ಓದ್ಬೇಕು ಅನ್ನೋದು ಅವ್ನ ಚಾಯ್ಸ್ ಸಿಗತ್ತೆ ಅವಾಗ. ಟ್ರೈ ಟು ಡೂ ಇಟ್. ಈಗ ಇವ್ರು ಯಾರೋ ಹೇರಿಕೆ ಮಾಡಿದ್ದಾರೆ ಅಂತ, ಇಲ್ಲ ಅದು ಹಿಂಗ್ ಮಾಡಿದ್ದಾರೆ ಅಂತ ಇನ್ನೊಂದಷ್ಟು ಹೇರಿಕೆ ಮಾಡೋದು, ತಪ್ಪು ಹೊರಿಸೋದು, ಒಬ್ರ ಮೇಲೊಬ್ರು ಹೆಸರರ್ಚಾಟ ಮಾಡಿ ಮಕ್ಕಳಿಗೆ ನಿಜವಾಗ್ಲು ಅಯ್ಯೋ ಈ ಓದೋದೇ ಬೇಡ ಬಿಡಪ್ಪ ಅಂತ ಹೇಳಿ ಈಗ ಆಲ್ರೆಡಿ ಕಾಲೇಜ್ಗಳಿಗೆ ಬರೋಂತ ಸಂಖ್ಯೆನೆ ಕಮ್ಮಿ ಆಗ್ತಾ ಇದೆ ಮಕ್ಕಳಲ್ಲಿ. ಇನ್ ನೆಕ್ಸ್ಟ್ ಸ್ಕೂಲ್ಗಳಿಗೂ ಓದುವಂತ ಸಂಖ್ಯೆಗಳು ಕಮ್ಮಿಯಾಗಿ, ನೆಕ್ಸ್ಟ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ತರ ಇನ್ನೊಂದ್ ತರ ಓಪನಿಂಗ್ ಸ್ಕೂಲಿಂಗ್ ಬಂದು ಹಿಸ್ಟ್ರಿ ಬಗ್ಗೆ ನಾವು ಕಲಿಯೋದೇ ಬೇಡ, ಬರೀ ಸೈನ್ಸ್ ಅಂಡ್ ಮ್ಯಾಥ್ಸ್ ಮಾತ್ರ ಕಲ್ತ್ಕೊಂಡು ಹೋಗೋಣ ಅನ್ನೋ ತರ ಅವ್ರಿಗೆ ತಲೆಗೆ ಬಂದ್ರೆ ನಾಳೆ ಇವ್ರು ಏನ್ ಮಾಡಂಗಿದ್ದಾರೆ? ಇಟ್ಸ್ ಅ ಡೆಮೋಕ್ರಾಟಿಕ್ ಕಂಟ್ರಿ. ಅಲ್ಲ, ಅವ್ರಿಗೆ ಆ ದೂರದೃಷ್ಟಿ ಇಲ್ಲ ಅನ್ಸತ್ತೆ ಸುಪ್ರೀತ್ ಜಿ. ನಾನು ಕೇಳ್ತಾ ಇದ್ದೀನಿ, ಈಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನೀವೆಲ್ಲ ಹೇಳ್ತಾ ಇರ್ತೀವಿ, ದೊಡ್ಡವರು ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವರಿಗೆ ಪೊಲಿಟಿಷಿಯನ್ಸ್ ಇಂದಿನ ಮಕ್ಕಳೇ ಮುಂದಿನ ಮತದಾರರಲ್ವಾ, ಹಂಗಾಗಿ ಏನೇನು ತುಂಬಬೇಕು ಅಂತ ಯೋಚನೆ ನಡೀತಾ ಇದೆ. ಹಾಗಂತ ಈಗಿನ ರಾಜಕಾರಣಿಗಳು ಮುಂದೆ ಇವರ ನೆಕ್ಸ್ಟ್ ಸಂತತಿಯ ಹಿಂದೆ ಜೆಂಡಾ ಹಿಡ್ಕೊಂಡ್ ಓಡಾಡಂತವ್ರು ಆಗಬಾರ್ದು. ಇವತ್ತು ಮಾರ್ಸ್ ತನಕ ಹೋಗ್ತಾರೆ ನಮ್ಮಲ್ಲಿ ಸ್ಯಾಟಲೈಟ್ ಅಲ್ಲಿ, ಆಯ್ತಾ, ಮಂಗಳ ಗ್ರಹನ ಮುಟ್ಟು ಬರುವಂತ ನಾಟವಾದಂತ ರಾಕೆಟ್ ಯುಗದಲ್ಲಿ ಇವರು ಇವತ್ತು ಕೂತ್ಕೊಂಡು ಜಾತಿ, ಮತ, ಕುಲ, ಗೋತ್ರ ಇವನ್ನೆಲ್ಲ ಹಿಡ್ಕೊಂಡ್ ಕೂತ್ಕೊಂಡ್ರೆ ವೇರ್ ಇಸ್ ದಟ್, ವೈ ಇಸ್ ದಟ್ ದೇ ಆರ್ ನಾಟ್ ಗಿವಿಂಗ್ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ? ನಾನ್ ಕೇಳೋದು, ಇವತ್ತು ಆ ಸೈನ್ಸ್ ಅಲ್ಲೂ ಕೂಡ ಒಂದಷ್ಟೆಲ್ಲ ಡೆವಲಪ್ಮೆಂಟಲ್ ಸಬ್ಜೆಕ್ಟ್ಸ್ ಗಳು, ಚಾಪ್ಟರ್ ಗಳು ಬರಬೇಕಾದಿದೆ. ಅದನ್ನ ಯಾಕೆ ಮಾತಾಡಲ್ಲ ರಾಜಕಾರಣಿಗಳು? ದೇ ಶುಡ್ ಬಿ ಈಕ್ವಲಿ ಲರ್ನೆಡ್ ಅಂಡ್ ಕ್ವಾಲಿಫೈಡ್ ಟು ಬಿಕಮ್ ದಿ ಎಜುಕೇಶನ್ ಮಿನಿಸ್ಟರ್ಸ್ ಆಲ್ಸೋ. ಸರ್, ಈಗ ಇದಕ್ಕೆ ಒಂದು ದೊಡ್ಡ ಹೋರಾಟ ಆಗ್ಬೇಕಾಗಿದ್ಯಾ ಅಂತ? ಅಂದ್ರೆ ಎಜುಕೇಶನ್ ಅಲ್ಲಿ ಅವ್ರು ಇಂಟರ್ಫಿಯರ್ ಆಗಬಾರ್ದು, ಇದ್ರಲ್ಲೆಲ್ಲ ನಿಮ್ಮ ಪಾಲಿಟಿಕ್ಸ್ ನ ತರಬೇಡಿ ಅನ್ನೋದಕ್ಕೆ ಒಂದು ದೊಡ್ಡ ಹೋರಾಟ ಆಗ್ಬೇಕಾದಂತ ಅನಿವಾರ್ಯತೆ ಇದೆ ಅಂತ ಅನ್ಸುತ್ತಾ ಇದೆಯಾ ನಿಮ್ಗೆ? ಪ್ರಾಬಬ್ಲಿ
ಪ್ರಾಬಬ್ಲಿ ಸರ್, ಮಾರ್ಕ್ ದಿ ಡೇಟ್ ಅಂಡ್ ಟೈಮ್ ಟುಡೇ. ಮಕ್ಕಳೇ ಬೀದಿಗಿಳಿದು ಯಾವತ್ತೋ ಒಂದಿನ ಯುವಕರು ರಾಜಕಾರಣಿಗಳ ದಯವಿಟ್ಟು ನಮ್ಮ ಎಜುಕೇಶನ್ ಸೆಕ್ಟರ್ಗೆ ದಯವಿಟ್ಟು ತಲೆ ಹಾಕ್ಬೇಡಿ ಅಂತ ಮಕ್ಕಳೇ ಬೀದಿಗಿಳಿದು ಗಲಾಟೆ ಮಾಡುವಂತ ಸಂದರ್ಭ ಬಂದ್ರು ಬರ್ಬೋದು. ಮಕ್ಕಳು ಇವತ್ತು ಸುಸ್ತಾಗೋಗಿದೆ ಅವರಿಗೆ, ಸಾಕಾಗೋಗಿದೆ ಅವರಿಗೆ. ಸರ್, ಈಗ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ವಿಚಾರ ಚರ್ಚೆಗೆಲ್ಲ ಬರುತ್ತಾ ಸರ್? ಈಗ ನಿಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಇಂಥ ವಿಚಾರಗಳು ಚರ್ಚೆಗೆಲ್ಲ ಬರುತ್ವಾ? ನೀವು ಇದಕ್ಕೆ ಸಂಬಂಧಪಟ್ಟಂಗೆ ಅವೇರ್ನೆಸ್ ಏನಾದ್ರು ಕ್ರಿಯೇಟ್ ಮಾಡುವಂತ ಏನು ಸಮಾವೇಶಗಳೇನಾದ್ರು ನಡೀತಾ ಇರ್ತಾವ? ಕಾನ್ಕ್ಲೇವ್ಗಳೇನಾದ್ರು ಮಾಡ್ತಾ ಇರ್ತೀರಾ? ಇಲ್ಲ, ಇದರ ವಿಚಾರವಾಗಿ ಇದು ಪ್ಯೂರ್ಲಿ ಎಲ್ರಿಗೂ ಮೇಲ್ನೋಟಕ್ಕಲ್ಲ, ಒಳನೋಟ, ಎಲ್ಲ ನೋಟದಲ್ಲೂ ಪೊಲಿಟಿಕಲ್ ಇಂಪ್ಯಾಕ್ಟ್ ಇನ್ವಾಲ್ವ್ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ನೋಬಡಿ ವಾಂಟ್ಸ್ ಟು ಡಿಸ್ಕಸ್ ಟೂ ಮಚ್ ಅಬೌಟ್ ದಿಸ್. ಎಸ್ ಸರ್, ಗಾಟ್ ಇಟ್. ಬಟ್ ಒಟ್ನಲ್ಲಿ ಎಲ್ಲ ನೋಟಗಳಲ್ಲೂ ನೋಟು ಬಹಳ ದೊಡ್ಡ ಪ್ರಾಬಲ್ಯ ಮಾಡ್ತಾ ಇರೋದ್ರಿಂದ ಬಹುಶಃ ಇವತ್ತು ಇಂಥ ಒಂದು ಚರ್ಚೆಗೆ ಮಾಧ್ಯಮಗಳಲ್ಲೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಏನ್ ಕೇಳ್ಕೊಳ್ಳೋದಂದ್ರೆ, ಮಾಧ್ಯಮ ಸ್ನೇಹಿತರು ಕೂಡ ಎಜುಕೇಶನ್ ಸೆಕ್ಟರ್ಗೆ ದಯವಿಟ್ಟು ಒಂದ್ ಕಮಿಷನ್ ಅಂತ ಬರಬೇಕು. ಕಮಿಷನ್ ಶುಡ್ ಇನ್ವಾಲ್ವ್ ದಿ ಜಸ್ಟಿಸ್ ಆಫ್ ದಿಸ್ ಕಂಟ್ರಿ. ಏನು ಹೈಕೋರ್ಟ್ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಇರ್ತಾರೆ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಸ್ ಇರ್ತಾರೆ, ಅಂತವ್ರನ್ನ ಎಜುಕೇಶನ್ ಸೆಕ್ಟರ್ಗೆ ಒಂದು ಎಜುಕೇಶನ್ ಕಮಿಷನ್ ಅಂತ, ಈಗ ಹೆಂಗೆ ಚೈಲ್ಡ್ ರೈಟ್ಸ್ ಕಮಿಷನ್, ವುಮೆನ್ ರೈಟ್ಸ್ ಕಮಿಷನ್ ಅಂತ ಆ ತರ ಎಜುಕೇಶನ್ಗೆ ಒಂದು ಕಮಿಷನ್ ಮಾಡಿ ಅದನ್ನ ರಾಜಕೀಯದಿಂದ ಹೊರಗಿಟ್ಬಿಟ್ರೆ ನಿಜವಾಗ್ಲೂ ಇವತ್ತಿನ ದಿವಸ ವಿ ಹ್ಯಾವ್ ಲಾಟ್ ಆಫ್ ಯಂಗ್ಸ್ಟರ್ಸ್ ಇನ್ ದಿಸ್ ಸೊಸೈಟಿ. ಆ ಯಂಗ್ಸ್ಟರ್ಸ್ ಎಲ್ಲ ಇರೋದ್ರಿಂದ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಈ ವ್ಯವಸ್ಥೆಯನ್ನ ರಿಯಲಿ ಟ್ರೂ ಚೆನ್ನಾಗಿ ತಗೊಂಡು ಹೋಗ್ಬೇಕು. ಮುಂದೆ ತಗೊಂಡು ಹೋಗ್ತಾ ಮುಂದಿನ ದಿನಮಾನಗಳಲ್ಲಿ ಮಕ್ಕಳಿಗೆ ನಾನು ಈ ದೇಶದ ಪ್ರಜೆ ಅನ್ನೋದನ್ನ ಫಸ್ಟ್ ಹೆಮ್ಮೆ ಪಡಿಸ್ಬೇಕು. ಎಸ್ ಸರ್, ರೈಟ್ಲಿ ಸರ್. ಎಸ್ ಸರ್, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಸೈಟ್ ಅಂಡ್ ವಂಡರ್ಫುಲ್ ವರ್ಡ್ ಸರ್. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಸುಬ್ರೀತ್ ಜಿ, ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕಾಗಿ. ಎಸ್, ನೋಡಿ, ಒಂದು ಸುದ್ದಿ ಹುಟ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಯಾವೆಲ್ಲ ಡೈಮೆನ್ಷನ್ಸ್ಗಳಲ್ಲಿ ನಾವು ನೋಡಬೇಕು ಅನ್ನೋದ್ರ ಬಗ್ಗೆ ಒಂದು ಅರಿವು ಮೂಡುತ್ತೆ. ಆರಂಭದಲ್ಲಿ ಸಿಕ್ಕಾಗ ಸುದ್ದಿ ಒಂದು ರೀತಿಯಾದಂಥ ಆಲೋಚನೆಯನ್ನು ಮೂಡಿಸುತ್ತೆ. ಹೌದಾ, ಅದರಲ್ಲೇನು ತಪ್ಪಿದೆ ಅನಿಸುತ್ತೆ, ಇದರಲ್ಲೇನು ತಪ್ಪಿದೆ ಅಂತ ಅನಿಸುತ್ತೆ. ತದನಂತರ ಅದನ್ನೇ ನಾವು ಸರಿಯಾದ ದಿಕ್ಕಿನಲ್ಲಿ ಆಲೋಚನೆ ಮಾಡಿದಾಗ ಒಂದು ನಿರ್ಧಾರಕ್ಕೆ ಬರಬಹುದು. ಡಾಕ್ಟರ್ ಸುಪ್ರೀತ್ ಅವರು ಹೇಳಿದ ಹಾಗೆ ಶಿಕ್ಷಣ ತಜ್ಞರು ನಿಜ ಅನಿಸುತ್ತೆ. ಒಂದು ಹಂತದಲ್ಲಿ ಎಜುಕೇಷನ್ ಅಂತ ಬಂದಾಗ ತುಂಬ ದೊಡ್ಡ ಪ್ರಕಾಂಡ ಪಂಡಿತರು ಅದರಲ್ಲಿ ಕೆಲಸ ಮಾಡಬೇಕಾಗತ್ತೆ. ಎಜುಕೇಷನ್ ಅಂದರೆ ಶಿಕ್ಷಣ ತಜ್ಞರೇ ಅದರಲ್ಲಿ ನಿಜಕ್ಕೂ ಕೆಲಸ ಮಾಡಬೇಕಾಗತ್ತೆ. ನೀವು ಅದನ್ನು ಬಿಟ್ಬಿಟ್ಟು ಮಕ್ಕಳ ಮನಸ್ಸಿನಲ್ಲಿ ಏನೋ ದುಷ್ಪರಿಣಾಮ ಉಂಟಾಗುವ ನಿಟ್ಟಿನಲ್ಲಿ ಮಾಡಬೇಡಿ, ಅವರ ವ್ಯಕ್ತಿತ್ವವನ್ನು ಹಾಳು ಮಾಡಬೇಡಿ. ಸರ್ವತೋಮುಖ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ನಮ್ಮ ಚಿಂತನೆ ಇರಬೇಕು. ಹಾಗಾಗಿ ರಾಜಕಾರಣ ಅನ್ನುವ ವಿಷಬೀಜವನ್ನು ಪುಸ್ತಕಗಳಲ್ಲಿಯೂ ಕೂಡ ತುರುಕುವ ಪ್ರಯತ್ನ ಮಾಡಬೇಡಿ ಅನ್ನುವ ಅಶ್ವವೇಗ ನ್ಯೂಸ್ನ ಕಳಕಳಿ ಮತ್ತು ಕಾಳಜಿ ಅಂತ ಹೇಳ್ತಾ